ನನ್ನ ಹೆಸರು ಕಿರಣ್ ಕುಮಾರ್. ನಾನು ಈಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಒಂದು ಒಳ್ಳೆಯ ಕೆಲಸ ಹುಡುಕುತ್ತಿರುವ ಒಂದು ಮಾಡ್ರನ್ ಯುವಕ. ಕೆಲಸ ಸಿಕ್ಕಿತೆಂದರೆ ಹಾಗೆಯೇ ಕೆಲಸ ಮಾಡುತ್ತಾ ಮುಂದಿನ ಶಿಕ್ಷಣವನ್ನು ಮುಂದುವರೆಸಬೇಕೆಂದು ಯೋಚನೆ ಮಾಡುತ್ತಿದ್ದೇನೆ. ನನ್ನ ತಾಯಿ ತಂದೆಯು ಹುಬ್ಬಳ್ಳಿಯಲ್ಲಿ ಇದ್ದಾರೆ. ಬೆಂಗಳೂರಿನಲ್ಲಿ ನಮ್ಮದೊಂದು ದೊಡ್ಡದಾದ ಬಿಲ್ಡರ್ ಫ್ಲೋರ್ ಅಪಾರ್ಟ್ಮೆಂಟ್ ಇದೆ. ಅಲ್ಲಿರುವ ಎಲ್ಲ ಫ್ಲಾಟ್ಗಳು ನಮ್ಮದೇ. ಅದರಲ್ಲಿ ಒಂದು ಫ್ಲಾಟ್ನಲ್ಲಿ ನಾನು ಉಳಿದುಕೊಂಡು ಓದಿಕೊಂಡು ಈಗ ಕೆಲಸ ಹುಡುಕುತ್ತಿದ್ದೇನೆ. ಹೀಗೆ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ನನ್ನ ಫ್ಲೋರ್ನಲ್ಲಿ ಬಾಡಿಗೆಗೆ ವಾಸ ಇದ್ದ ಎಲ್ಲರೂ ಖಾಲಿ ಮಾಡಿಕೊಂಡು ಹೋದರು. ಒಂದೇ ಒಂದು ಫ್ಲಾಟ್ನಲ್ಲಿ ಮಾತ್ರ ಒಬ್ಬ 55 ವರ್ಷದ ವಯಸ್ಸಾದ ಮುದುಕನು ಒಂಟಿಯಾಗಿ ಬಾಡಿಗೆಗೆ ಇದ್ದು ವಾಸ ಮಾಡುತ್ತಿದ್ದನು. ವಿವಾಹವೇ ಆಗದ ಅವನು ಒಂದು ದಿನ ಒಂದು ಚಿಕ್ಕ ವಯಸ್ಸಿನ ವಿಧವೆಯಾದ ಆಂಟಿಯನ್ನು ಮದುವೆ ಮಾಡಿಕೊಂಡು ಅಲ್ಲಿಗೆ ಬಂದನು. ಆ ಆಂಟಿಗೆ ಸರಿಯಾಗಿ ಬರೀ 22 ವಯಸ್ಸು ಇರಬಹುದು. ಅವಳು ನೋಡುವುದಕ್ಕೆ ಬಹಳ ಸುಂದರವಾಗಿ ಇರುವ ಮಲ್ಲು ಆಂಟಿ. ಅವಳ ದಪ್ಪನೆಯ ಮಾವಿನ ಹಣ್ಣುಗಳನ್ನು ಕೈಯಲ್ಲಿ ಹಾಗೆಯೇ ಹಿಸುಕಿಕೊಂಡು ಚೀಪಬೇಕು ಅನಿಸಿತು. ಅವಳ ತುಟಿಗಳನ್ನು ನೋಡಿದರೆ ಹಾಗೆಯೇ ನನ್ನ ತುಟಿ ಇಟ್ಟು ಮುದ್ದಾಡಬೇಕು ಎನಿಸಿತು. ಅವಳು ಒಳ್ಳೆ ಬಾಲಿವುಡ್ ಹೀರೋಯಿನ್ ತರ ಇದ್ಲು. ಈ ಕತೆ ಮುಂದೆವರೆಸೋಕು ಮೊದಲು ನೀವು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇದರಿಂದ ನಾನು ಹೊಸ ಕತೆಗಳನ್ನ ನಿಮ್ಮ ಮುಂದೆ ತರ್ತೀನಿ. ಸರಿ, ಈಗ ಕತೆಗೆ ಹೋಗೋಣ. ಆ ಮಲ್ಲು ಆಂಟಿಯ ಹೆಸರು ಸ್ಮಿತಾ. ಅವಳ ಹಿಂದಿನ ಗಂಡನು ಮದುವೆಯ ಮರುದಿನವೇ ಹಾರ್ಟ್ ಅಟ್ಯಾಕ್ನಲ್ಲಿ ಸತ್ತು ಹೋದ. ಅವಳ ಈಗಿನ ಗಂಡನಾದ ಈ ಮುದುಕನು ಒಂದು ಉನ್ನತ ಬ್ಯಾಂಕ್ನಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾನೆ. ಅವನು ತುಂಬಾ ಅಲೆಮಾರಿಯಾಗಿ ಇದ್ದುದರಿಂದ ಇದುವರೆಗೂ ಮದುವೆಯಾಗದೆ ಈಗ ಆಸೆಯಲ್ಲಿ ಈ ಮಲ್ಲು ಆಂಟಿ ಜೊತೆ ಮದುವೆಯಾಗಿದ್ದಾನೆ. ಆದರೆ ಎಷ್ಟು ಆಸೆ ಇದ್ದರೆ ಏನು? ಅವನ ಈ ಮುದಿ ವಯಸ್ಸಿಗೆ ಅವನ ಹತ್ತಿರ ಮಜಾ ಮಾಡೋಕೆ ಶಕ್ತಿ ಇರೋದು ಕೂಡ ಸ್ವಲ್ಪ ಅನುಮಾನವೇ. ಪ್ರತಿದಿನ ಆ ಆಂಟಿ ಬೆಳಗ್ಗೆ ಎದ್ದು ನೈಟಿಯಲ್ಲಿ ಬಂದು ಹಾಲು ತರುವಾಗ ಆ ನೈಟಿಯ ಒಳಗೆ ಉದಿ ಕಾಣುವ ಹಣ್ಣುಗಳನ್ನು ನೋಡಿದರೆ ನನ್ನ ತಮ್ಮ ನೆಟ್ಟಗೆ ಎದ್ದು ನಿಂತುಕೊಳ್ಳುವುದು. ಆ ಆಂಟಿಯು ನನ್ನನ್ನು ನೋಡಿ ಯಾವಾಗಲೂ ಸ್ಮೈಲ್ ಕೊಡುತ್ತಾ ಇರುವಳು. ನಾನು ಕೂಡ ಮನಸ್ಸಿನಲ್ಲಿ ಅವಳನ್ನು ಯಾವಾಗ ಮಜಾ ಮಾಡುವುದು ಎಂದು ಯೋಚನೆ ಮಾಡುವೆನು. ಹೀಗೆ ಒಂದು ದಿನ ಅವಳ ಮುದುಕ ಗಂಡನು ಕೆಲಸಕ್ಕೆ ಬೇರೆಯ ಊರಿಗೆ ಹೋದನು. ಅವನು ಮತ್ತೆ ಬರಲು 1 ವಾರ ಆಗುವುದಂತೆ. ಮಲ್ಲು ಆಂಟಿ ಎಂದಿನಂತೆ ಹಾಲು ತರಲು ಹೋಗಿ ಬಂದಳು. ನಾನು ಹಾಗೆಯೇ ಸೀದಾ ಅವಳನ್ನೇ ಗುರೆಗುಟ್ಟುಕೊಂಡು ನೋಡುತ್ತಿದ್ದೆ. ಅವಳು ಒಂದು ಸ್ಮೈಲ್ ಕೊಟ್ಟು ಹಾಗೆಯೇ ಒಳಗೆ ಹೋದಳು. ಹಾಗೆಯೇ ಅವಳನ್ನು ಹೇಗೆ ಮಾತಾಡಿಸೋದು ಅಂತ ಯೋಚನೆ ಮಾಡುತ್ತಿದ್ದಾಗ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿದ ಕಾರಣ ನಾನು ಹೊರಗೆ ಹೋದೆ ಮತ್ತು ಬರುವುದಕ್ಕೆ ಸಾಯಂಕಾಲ ಆಯಿತು. ಆಗ ಆ ಮಲ್ಲು ಆಂಟಿ ಸ್ಮಿತಾ ನನ್ನನ್ನು ಒಂದು ತರ ವಾರೆಗಣ್ಣಿನಲ್ಲಿ ನೋಡುತ್ತಿದ್ದಳು. ನನಗೆ ಹಾಗೆಯೇ ಮೈಯಲ್ಲಿ ಏನೋ ಒಂಥರ ಫೀಲಿಂಗ್, ಹಾಗೆಯೇ ಬಹಳ ರೋದನೆ ಕೊಡುತ್ತಿತ್ತು. ನಾನು ಸ್ವಲ್ಪ ಸಹಿಸಿಕೊಂಡು ಹಾಗೆಯೇ ನಾನು ಒಂದು ಸ್ಮೈಲ್ ಕೊಟ್ಟೆನು. ಆ ಆಂಟಿಯು ನನ್ನನ್ನು ಬಾಯೆಂದು ಕೈ ಸನ್ನೆ ಮಾಡಿ ಕರೆದಳು. ನಾನು ಅವಳ ಫ್ಲಾಟಿಗೆ ಹೋದೆ. ಅವಳು ನನಗೆ ಬೂಸ್ಟ್ ಕೊಟ್ಟಳು. ನಾನು ಅವಳನ್ನು ನೋಡುತ್ತಾ ಹಾಗೆಯೇ ಬೂಸ್ಟ್ ಕುಡಿದೆ. ನನ್ನ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಹಾಗೆ ಮಾತನಾಡಿಸಿದಳು. ಆದರೆ ಅವಳ ಆ ನೋಟವು ಮಾತ್ರ ಹಾಗೆಯೇ ಕಣ್ಣಿನಲ್ಲೇ ದೇಸಿ ಮಸಾಲ ಕೊಡುವ ಹಾಗೆ ಇತ್ತು. ನನಗೆ ವಿಪರೀತ ಚೂಲು ತಡೆಯಲಾಗಲಿಲ್ಲ. ನಾನು ಕುಳಿತಿದ್ದ ದಿವಾನ್ನಲ್ಲಿ ಅವಳು ಬಂದು ನನ್ನ ಪಕ್ಕದಲ್ಲಿ ಕುಳಿತಳು. ನನಗೆ ಹಾಗೇ ಆಶ್ಚರ್ಯವಾಯಿತು. ಆ ಮಲ್ಲು ಆಂಟಿ ಹಾಗೆಯೇ ಮಾತಾಡುತ್ತಾ ತನ್ನ ಮುಖವನ್ನ ಹತ್ತಿರಕ್ಕೆ ತಂದಳು. ಅವಳ ಬೆವರಿನ ಸುಗಂಧದಿಂದ ನನಗೆ ಮಂಕು ಬಡಿದಂತಾಯ್ತು. ಆದರೂ ನಾನು ಏನು ಮಾಡದೆ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಕುಳಿತೆ. ಇದನ್ನ ಗಮನಿಸಿದ ಅವಳು ನನ್ನ ತಲೆ ಸವರುತ್ತಾ ನನಗೆ ಸಹಾಯ ಮಾಡ್ತೀಯಾ ಅಂತ ಕೇಳಿದಳು. ನಾನು ಏನು ಸಹಾಯ ಬೇಕು, ನನ್ನಿಂದ ಆಗೋದಾದ್ರೆ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವಳು ನಾಚಿಕೆಯಿಂದ, ನಿನಗೆ ಗೊತ್ತಿರೋ ಹಾಗೆ ನನ್ನ ಗಂಡ ನನಗೆ ಸುಖ ಕೊಡಲಾರ, ಯಾಕಂದ್ರೆ ಅವನೊಬ್ಬ ಮುದುಕ, ಈ ವಿಷಯದಲ್ಲಿ ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳಿದಳು. ನಾನು ಮನಸ್ಸಿನಲ್ಲಿ ಅಂದುಕೊಂಡೆ, ರೋಗಿ ಬಯಸಿದ್ದು ಹಾಲು ಅಣ್ಣ ಮತ್ತು ಡಾಕ್ಟರ್ ಹೇಳಿದ್ದು ಕೂಡ ಹಾಲು ಅಣ್ಣ ಅಂತ. ಇನ್ನೂ ತಡ ಮಾಡದೆ, ಸರಿ ಆಯಿತು, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಆಗ ಅವಳ ಮುಖ ಖುಷಿಯಿಂದ ಕೆಂಪಗಾಯಿತು. ಈಗ ನಾವಿಬ್ಬರೂ ಒಬ್ಬರಿಗೊಬ್ಬರು ತುಂಬಾ ಹತ್ತಿರದಲ್ಲಿ ಇದ್ವಿ. ಹಾಗೆ ಅವಳು ನಾನು ನಮ್ಮ ಮನೆಯ ಮಾಸ್ಟರ್ ಬೆಡ್ರೂಮಿಗೆ ಹೋದೆವು. ಹಾಗೆ ಮೆಲ್ಲನೆ ನಮ್ಮ ಗಂಡು ಹೆಣ್ಣಿನ ಕಬಡ್ಡಿ ಆಟ ಶುರುವಾಯಿತು. ಇನ್ನೂ ನನಗೆ ಹೇಳಬೇಕೆ, ನನಗೂ ಬಿಸಿ ಮೂಡಿತು. ಮಂಚದಲ್ಲಿ ಹಾಗೆಯೇ ಮಲಗಿ ನನ್ನನ್ನು ಬಾರೋ ಎಂದು ಕರೆದಳು. ನಮ್ಮ ಆಟದಲ್ಲಿ ಅವಳು ಇನ್ನಷ್ಟು ಜೋರಾಗಿ ಸೌಂಡ್ ಮಾಡಿದಳು. ನನಗೆ ಇನ್ನಷ್ಟು ತೆವಲು ನೆತ್ತಿಗೆ ಏರಿತು. ಹೀಗೆ 1 ಗಂಟೆ ನಮ್ಮ ಆಟ ನಡೆಯಿತು.
ನನಗೆ ಇಂತಹ ಮಜಾ ಯಾವ ಸಮಯದಲ್ಲೂ ಸಿಕ್ಕಿರಲಿಲ್ಲ. ಎಲ್ಲ ಮುಗಿದ ಮೇಲೆ ನಾವಿಬ್ಬರೂ ಒಟ್ಟಿಗೆ ಸ್ನಾನ ಮಾಡಿ ಅಲ್ಲೂ ಒಂದ್ ರೌಂಡ್ ಹಾಕಿಕೊಂಡು ನಮ್ಮ ಬಟ್ಟೆಗಳನ್ನು ಹಾಕಿಕೊಂಡು ಅಲ್ಲಿಂದ ಅವಳನ್ನು ಯಾರೂ ನೋಡದಂತೆ ಮೆಲ್ಲನೆ ಅವಳ ಫ್ಲಾಟ್ಗೆ ಕಳುಹಿಸಿದೆ. ಈಗಲೂ ನನಗೆ ಇದು ಸವಿ ಸವಿ ನೆನಪಾಗಿ ಉಳಿದಿದೆ.